ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಕೆಲ ಫರಿಸಾಯರು ಪ್ರಭುವಿನ ಬಳಿ ಬಂದು, ನಮ್ಮ ಶಿಷ್ಯರು ಹಾಗೂ ಸ್ನಾನಿಕ ಯೋಹಾನನ ಶಿಷ್ಯರು ಉಪವಾಸ ಮಾಡುತ್ತಾರೆ, ಆದರೆ ನಿಮ್ಮ ಶಿಷ್ಯರು ಏಕೆ ಮಾಡುವುದಿಲ್ಲ ಎಂದು ಪ್ರಶ್ನಿಸುತ್ತಾರೆ. ಫರಿಸಾಯರ ಈ ಪ್ರಶ್ನೆಯಲ್ಲೇ ಅವರ ಉಪವಾಸದ ಅಹಂಕಾರ ಎದ್ದು ಕಾಣುತ್ತದೆ. ಪ್ರಿಯರೇ, ಉಪವಾಸದಲ್ಲಿ ಹಲವಾರು ಪ್ರಯೋಜನಗಳಿವೆ. ಇವು ಕೇವಲ ಧಾರ್ಮಿಕ ವಿಧಿಯಲ್ಲ. ಆಧ್ಯಾತ್ಮಿಕವಾಗಿ ಅದರ ಪ್ರಯೋಜನ ನೋಡುವುದಾದರೆ ಇದು ನಮ್ಮನ್ನು ದೇವರ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ ಮತ್ತು ಪ್ರಾರ್ಥನೆಯಲ್ಲಿ ಆ ಒಂದು ಏಕಾಗ್ರತೆಯನ್ನು ನೀಡುತ್ತದೆ. ದೈಹಿಕವಾಗಿ ನಾವು ನೋಡುವುದಾದರೆ ದೇಹದ ಕಲ್ಮಶಗಳನ್ನು ಹೊರಹಾಕಿ ನಮ್ಮಲ್ಲಿ ಆ ಒಂದು ಆರೋಗ್ಯವನ್ನು ವೃದ್ಧಿಸುತ್ತದೆ. ಹಾಗೂ ಮಾನಸಿಕವಾಗಿ ನೋಡುವುದಾದರೆ ಇಲ್ಲಿ ಇಂದ್ರಿಯ ನಿಗ್ರಹ ಮತ್ತು ಮನಸ್ಸಿನ ಶಾಂತಿಗೆ ಇದು ಸಹಕಾರಿಯಾಗುತ್ತದೆ. ಆದರೆ ಅರ್ಥವಿಲ್ಲದ ಉಪವಾಸ ವ್ಯರ್ಥ. ಫರಿಸಾಯರು ಉಪವಾಸವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಯೇಸುವನ್ನು ಟೀಕಿಸಲು ಬಂತಾರೆ. ಅವರ ಉಪವಾಸ ಕೇವಲ ಬಾಹ್ಯ ಪ್ರದರ್ಶನವಾಗಿತ್ತು. ನೆನಪಿಡಿ, ಯಾರು ಉಪವಾಸದ ಮೂಲಕ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾರೋ ಅವರು ಇತರರನ್ನು ಎಂದಿಗೂ ಖಂಡಿಸುವುದಿಲ್ಲ, ಬದಲಿಗೆ ಇತರರಿಗೆ ಸ್ಫೂರ್ತಿಯಾಗುತ್ತಾರೆ. ಪ್ರಿಯರೇ, ನಮ್ಮ ಆಧ್ಯಾತ್ಮಿಕ ಕಾರ್ಯಗಳು ಹೇಗಿವೆ? ಅವು ಕೇವಲ ಸಂಪ್ರದಾಯದ ಆಚರಣೆಗಳೋ ಅಥವಾ ಅಂತರಾತ್ಮದ ಆ ಒಂದು ಬೆಳವಣಿಗೆಯೋ? ನಮ್ಮ ಉಪವಾಸವು ನಮ್ಮಲ್ಲಿರುವಂತಹ ಕೋಪ, ಅಸೂಯೆ ಮತ್ತು ಇತರರನ್ನು ಟೀಕಿಸುವ ಗುಣಗಳನ್ನು ಹೋಗಲಾಡಿಸಲಿ. ನಮ್ಮ ಉಪವಾಸವು ಹಾಗೂ ನಮ್ಮ ಎಲ್ಲ ಧಾರ್ಮಿಕ ಚಟುವಟಿಕೆಗಳು ನಮ್ಮನ್ನು ದೀನರನ್ನಾಗಿ ಮಾಡಲಿ ಮತ್ತು ಆ ಒಂದು ಪ್ರೀತಿಯಲ್ಲಿ ಬೆಳೆಸಲಿ. ಆಮೇನ್.